ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಆರೋಪಿಗಳಿಗೆ ಒಂದೊಂದೇ ಸಂಕಷ್ಟ ಎದುರಾಗ್ತಿದೆ. ಇನ್ನು ಜೈಲಿನ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಕೂಡ ಭಯದ ವಾತಾವರಣ ಎದುರಾಗಿದೆ. ಅಯ್ಯೋ ಅದೇನ್ ಭಯ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಆ ಕುರಿತಾದಂತಹ ಕಂಪ್ಲೀಟ್ ವರದಿ. ಕೊಲೆ ಆರೋಪಿ ದರ್ಶನ್ ಎಂದ್ರೆ ಜೈಲಿಗೆ ನಡುಕ. ಚಾರ್ಜ್ ಫೈರ್ಗೆ ನಡೆಯುತ್ತಿದೆ ಭಾರೀ ಸಿದ್ಧತೆ. ರಾಜಾತಿಥ್ಯ ನೀಡಿದ್ರೆ ಮುಲಾಜಿಲ್ದೆ ಸಸ್ಪೆಂಡ್ ಮಾಡಿ ಎಂದಿರೋ ಸುಪ್ರೀಂ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಹತ್ಯೆಯ ಆರೋಪಿಗಳಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಒಂದ್ ಕಡೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಆತಂಕ, ಮತ್ತೊಂದ್ ಕಡೆ ಚಾರ್ಜ್ ಫೈರ್ ಬಗ್ಗೆ ಭಾರೀ ಸಿದ್ಧತೆ ನಡೀತಿದೆಯಂತೆ. ಹೌದು, ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಯಾಕಂದ್ರೆ ಈ ಹಿಂದೆ ಆರೋಪಿ ದರ್ಶನ್ ಪರಿರುವ ಕಾರಣ ಪರಪ್ಪನ ಅಗ್ರಹಾರದಲ್ಲಿಯೇ ಆರೋಪಿಗಳು ಇರಬೇಕಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾರ್ಜ್ ಫೈರ್ ಮಾಡುವ ಅಗ್ರಹಾರ ಜೈಲಲ್ಲಿ ಆರೋಪಿ ದರ್ಶನ್ ಇರೋವರೆಗೂ ಜೈಲಾಧಿಕಾರಿಗಳಿಗೆ ಆತಂಕ ತಪ್ಪಿದ್ದಲ್ಲ. ಯಾವುದೇ ಫೋಟೋಸ್, ವಿಡಿಯೋಗಳು ಹೊರಬಾರದಂತೆ ಜೈಲು ಅಧಿಕಾರಿಗಳು ಎಚ್ಚರದಿಂದ ನೋಡ್ಕೊಳ್ಬೇಕಾಗತ್ತೆ. ಒಟ್ನಲ್ಲಿ ಆರೋಪಿ ದರ್ಶನ್ಗೆ ಜೈಲು ವಾಸವಾದ್ರೂ ಪರೋಕ್ಷವಾಗಿ ಜೈಲಾಧಿಕಾರಿಗಳಿಗೂ ಶಿಕ್ಷೆ ಅನಿಸುವಂತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.